ವೆರಿಕೋಸ್ ವೇನ್ ಸಮಸ್ಯೆ ಇದೆಯಾ? ಹಾಗಿದ್ರೆ ನಿಮ್ಮ ಡಯಟ್ನಲ್ಲಿ ಈ ಆಹಾರ ಸೇರಿಸಿಕೊಳ್ಳಿ. ಕಾಲುಗಳಲ್ಲಿ ಕಾಣಿಸಿಕೊಳ್ಳುವ ಊತಗೊಂಡ ನೀಲಿ ನೇರಳೆ ಬಣ್ಣದ ರಕ್ತನಾಳಗಳು ಕೇವಲ ಸಣ್ಣ ಸಮಸ್ಯೆಯಲ್ಲ, ಅವು ದೇಹದ ಒಳಗಿನ ರಕ್ತ ಸಂಚಾರ ದುರ್ಬಲವಾಗಿದೆ ಎಂಬ ಎಚ್ಚರಿಕೆಯ ಸಂಕೇತ. ಇಂದಿನ ಕೆಲಸದ ಶೈಲಿ, ಗಂಟೆಗಟ್ಟಲೆ ಕುಳಿತುಕೊಳ್ಳುವುದು ಅಥವಾ ನಿಂತೆ ಕೆಲಸ ಮಾಡುವುದು ವೆರಿಕೋಸ್ ವೇನ್ಸ್ ಸಮಸ್ಯೆಯನ್ನ ಹೆಚ್ಚಿಸುತ್ತದೆ. ಆದರೆ ಇದಕ್ಕೆ ಶಸ್ತ್ರಚಿಕಿತ್ಸೆಯೇ ಪರಿಹಾರ ಎಂದು ಭಯಪಡುವ ಮೊದಲು ಆಹಾರದ ಮೂಲಕವೇ ಈ ಸಮಸ್ಯೆಯನ್ನ ನಿಯಂತ್ರಿಸಬಹುದು ಎಂಬುದು ಬಹುಮಂದಿಗೆ ಗೊತ್ತಿಲ್ಲ. ಸರಿಯಾದ ಪೌಷ್ಟಿಕಾಂಶಗಳು ರಕ್ತನಾಳಗಳ ಗೋಡೆಗಳನ್ನ ಬಲಪಡಿಸಿ ನೋವು ಮತ್ತು ಊತವನ್ನ ಕಡಿಮೆ ಮಾಡುತ್ತವೆ. ಹಾಗಾದ್ರೆ ರಕ್ತನಾಳಗಳನ್ನು ಬಲಪಡಿಸುವ ಆಹಾರಗಳು ಯಾವುದು ಅನ್ನೋದನ್ನ ಈಗ ನೋಡೋಣ. ಬೆರ್ರಿ ಹಣ್ಣುಗಳು, ಸ್ಟ್ರಾಬೆರಿ, ಬ್ಲೂಬೆರಿಗಳಲ್ಲಿರುವ ಫ್ಲೇವನಾಯ್ಡ್ಗಳು ರಕ್ತನಾಳಗಳ ಸ್ಥಿತಿಸ್ಥಾಪಕತ್ವವನ್ನ ಹೆಚ್ಚಿಸುತ್ತೆ. ಶುಂಠಿ ರಕ್ತ ಹರಿವನ್ನ ಸುಧಾರಿಸಿ ಉರಿಯೂತ ಮತ್ತು ನೋವನ್ನ ಕಡಿಮೆ ಮಾಡುತ್ತೆ. ಓಟ್ಸ್ ಮತ್ತು ಸಂಪೂರ್ಣ ಧಾನ್ಯಗಳು ಫೈಬರ್ ಸಮೃದ್ಧವಾಗಿದ್ದು ಮಲಬದ್ಧತೆ ತಪ್ಪಿಸಿ ರಕ್ತನಾಳಗಳ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತವೆ. ಪಾಲಕ್ ಮತ್ತು ಹಸಿರು ಸೊಪ್ಪುಗಳು ವಿಟಮಿನ್ ಕೆ ಮತ್ತು ಮ್ಯಾಗ್ನೀಷಿಯಂ ರಕ್ತನಾಳಗಳಿಗೆ ಬಲ ನೀಡುತ್ತವೆ. ಸಿಟ್ರಸ್ ಹಣ್ಣುಗಳು ವಿಟಮಿನ್ ಸಿ ರಕ್ತನಾಳಗಳ ಕೊಲಾಜನ್ ರಚನೆಗೆ ಸಹಕಾರಿ. ಬೆಳ್ಳುಳ್ಳಿ ರಕ್ತನಾಳಗಳ ದಪ್ಪಗೊಳ್ಳುವಿಕೆಯನ್ನ ತಡೆದು ಹರಿವನ್ನ ಸುಗಮಗೊಳಿಸುತ್ತೆ. ಬಾದಾಮಿ ವಿಟಮಿನ್ ಎ ರಕ್ತನಾಳಗಳನ್ನ ಹಾನಿಯಿಂದ ರಕ್ಷಿಸುತ್ತದೆ. ಅವಕಾಡೋ ಇದರಲ್ಲಿರುವ ಆರೋಗ್ಯಕರ ಕೊಬ್ಬುಗಳು ಊತವನ್ನ ಕಡಿಮೆ ಮಾಡುತ್ತವೆ. ಬಾಳೆಹಣ್ಣು ಪೊಟ್ಯಾಷಿಯಂ ದೇಹದಲ್ಲಿನ ಹೆಚ್ಚುವರಿ ನೀರನ್ನ ಹೊರಹಾಕಿ ಒತ್ತಡ ಕಡಿಮೆ ಮಾಡುತ್ತದೆ. ಒಟ್ಟಿನಲ್ಲಿ ಈ ಆಹಾರಗಳನ್ನ ದಿನನಿತ್ಯದ ಆಹಾರದಲ್ಲಿ ಸೇರಿಸಿದ್ರೆ ವೆರಿಕೋಸ್ ವೇನ್ಸ್ ಲಕ್ಷಣಗಳನ್ನ ನಿಯಂತ್ರಿಸಬಹುದು. ಆದ್ರೆ ಸಮಸ್ಯೆ ಗಂಭೀರವಾಗಿದ್ರೆ ವೈದ್ಯರ ಸಲಹೆ ಪಡೆಯುವುದು ಅತ್ಯಗತ್ಯ. ಈ ಲೇಖನವು ಅಂತರ್ಜಾಲ ಮೂಲಗಳಿಂದ ಸಂಗ್ರಹಿಸಿ ಮಾಹಿತಿ ಆಧಾರಿತವಾಗಿದೆ. ಇದು ವೈದ್ಯಕೀಯ ಸಲಹೆಯಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ತಜ್ಞರನ್ನ ಸಂಪರ್ಕಿಸಿ.